ಎಲ್ಲ ಅಪ್ಪ ಅಮ್ಮಂದ್ರಿಗೂ ನಮಸ್ತೆ. ನಾವು ದಾವಣಗೆರೆ ಸರಾಕೆರೆ ಸೆಂಟರಿಂದ ನೀಲಮ್ಮ ಅಮ್ಮರ ಮನೆಗೆ ಬಂದಿದ್ದೀವಿ. ಇವತ್ತು ಅಮ್ಮರ ಮನೆಗೆ ಆರೋಗ್ಯ ಬಂದಿದೆ. ಅವರು ಸರಾಕೆರೆಗೆ ಎಷ್ಟು ದಿನದಿಂದ ಬಂದರು, ಅವರು ಥೆರಪಿ ಅವರಿಗೆ ಏನೆಲ್ಲ ಪ್ರಾಬ್ಲಮ್ಸ್ ಇತ್ತು, ಅವರು ಥೆರಪಿ ತೊಗೊಳ್ಳುವಾಗ ಎಷ್ಟೆಲ್ಲ ಗುಣ ಆಗಿದೆ ಅಂತ ಹೇಳ್ತಾರೆ. ಅಪ್ಪಮ್ಮ ಕೇಳೋಣ ಬನ್ನಿ. ಅಮ್ಮ ನಮಸ್ತೆ. ಅಮ್ಮ ನಮಸ್ತೆ. ಅಮ್ಮ ನಿಮ್ಮ ಹೆಸರು? ನನ್ನ ಹೆಸರು ನೀಲಮ್ಮ ಅಂತೇಳಿ. ಅಮ್ಮ ಸರಾಕೆರೆಗೆ ನೀವು ಎಷ್ಟು ದಿನದಿಂದ ಬಂದ್ರಿ ಅಮ್ಮ? ನಾವು ಸರಾಕೆರೆಗೆ ಬಂದು ಒಂದು 2 ತಿಂಗಳಾಯಿತು. ಮೊದಲು ನಾವು ಭಾಳ ದಿವಸದಿಂದ 3 ವರ್ಷ ಓಡಾಡಿದ್ವಿ ವಿದ್ಯಾರ್ಥಿ ಭವನದ ಹತ್ರ ಇದ್ದಾಗ. ಅಲ್ಲಿದ್ದಾಗ ನನಗೆ ಭಾಳ ಚೆನ್ನಾಗಾಗಿತ್ತು, ಒಳ್ಳೆ ಟ್ರೀಟ್ಮೆಂಟ್. ಅಂದ್ರೆ ನನಗೆ ಅವು ಬಿಟ್ಟೆ ನಾನು ಮತ್ತಷ್ಟು ಮೈ ನೋವು ಮಾಡ್ಕೊಂಡು ಕಾಲು ನೋವು ಅವನ್ನೆಲ್ಲ ಮಾಡ್ಕೊಂಡು ಮಣಿಪಾಲ್ ತನಕ ಹೋಗಿ ಬಂದೆ. ಇಲ್ಲಿ ಒಂದು ಸರಿ ತೋರಿಸಿದೆ SS ಹಾಸ್ಪಿಟ್ಲಾಗ. ಒಂದಿನ ಅಡ್ಮಿಂಟ್ ಆದ 1 ವಾರ. ಅವರು ಮಂಡಿ ಚಿಪ್ಸ್ ಹೌದವಮ್ಮ ನಿನಗೆ ಅಂತ ಹೇಳಿದರು. ಮತ್ತು ಇವರೆಲ್ಲ ಮನೆಗೆ ಬೈದಾಡಿದ್ರು, ಅಮ್ಮ ದಾವಣಗೆರೆ ಸರಾಕೆರೆ ಇಟ್ಕೊಂಡು ನೀನು ಏನು ಇದು ಮಾಡ್ತೀಯಮ್ಮ ಅಂತ. ಮತ್ತು ಹತ್ಲಾಗಿ ತಗೊಂಡ್ಕಂತ ಆಗ್ಲತ್ತೆ ಅಲ್ಲಿಗೆ ಅಲ್ಲಿ 4-5 ವರ್ಷ ಬಿಟ್ವಿ. ಈಗ ಮತ್ತೆ ಒಂದೂವರೆ ತಿಂಗಳು 2 ತಿಂಗಳು ಆಯ್ತು ನಾವು ಹೋಗೋಕತ್ತೆ ಅತಿ ಸೊಸಿ ಇಬ್ಬರು. ನನಗೀಗ ಫುಲ್ ಇವು ಮೀನು ಕಂಡ ಇವು ಮಂಡಿ ನೋವು ಪೂರ್ತಿ ನನಗೆ ಮಂಡಿ ಮಡ್ಚಕ್ಕೆ ಬರ್ತಿರ್ಲಿಲ್ಲ. ಹೇಳ್ಬೇಕಂದ್ರೆ ನನಗೆ ಕುಂದ್ರದೇ ಭಾರಿ ಇದಾಗಿಬಿಟ್ಟೈತಿ. ಈಗ 4-5 ವರ್ಷ ನಾನು ಇವಾಗ ಪರವಾಗಿಲ್ಲ, ಸ್ವಲ್ಪ ಕುಂದಿರ್ತಾನೆ, ಮೇಲೆ ಎದ್ದೇಳ್ತಾನೆ, ಕೆಳಗೆ ಒಪ್ಪಟ್ಟು ಕೂರ್ತಿದ್ದಿಲ್ಲ. ಇವಾಗ ಪರವಾಗಿಲ್ಲ. ಆಮೇಲೆ ಮೀನು ಕಂಡ ಕೆಳಗೆ ಇವು ಪಾದಗಳು ಭಾರಿ ಬಾಬುರವು. ಎಲ್ಲಿಗೆನ ಗಾಡಿಗೆ ಹೋದರೆ, ವಾಹನಗಳಿಗೆ, ಕಾರು ಬಸ್ಸು ಅಂತ ಹೋದರೆ ಫುಲ್ ಬಾಬುರವು. ಈಗೇನಿಲ್ಲ, ಆರಾಮದಾನಿ, ಏನು ತೊಂದರೆ ಇಲ್ಲ. ಮತ್ತು ಈಗ ಭಾಳ ದಿನ ನಾವು ಒಂದೇ ಸರಿ ಹೋಗ್ಬೇಕಂದ್ರೆ ಆಗಲ್ಲ. ಮೊದ್ಲು ಹೆಂಗಿದ್ನಲ್ಲ ಹಂಗೆ ಆಗ್ಬೇಕು ಅನ್ನೋದೇ ಒಂದು ಉದ್ದೇಶ. ಮುಂಚೆ ನೀವು ಸರಾಕೆರೆ ಥೆರಪಿ ಬಂದ್ರಿ ಅಮ್ಮ? ಮುಂಚೆ ಏನೆಲ್ಲ ಪ್ರಾಬ್ಲಮ್ ಇಟ್ಕೊಂಡು ಬಂದಿದ್ರಿ ಸರ್? ಮುಂಚೆ ಅಂದರೆ ನನಗೆ ಇಂಬಡಿ ಭಾಳ ನೋವು ಇತ್ತು. ಅವಾಗ ಅಷ್ಟೊಂದು ಮಂಡಿ ನೋವು ಇರಲಿಲ್ಲ, ಇಂಬಡಿ ಭಾರಿ ನೋವಿದ್ದು. ಎಲ್ಲ ದೇವ್ರಿಗೆಲ್ಲ ಅರ್ಕಿ ಕಟ್ಕೊಂಡು ಎಲ್ಲ ಇದನ್ನು ಮಾಡಿದ್ರು, ಅದು ಯಾವುದಕ್ಕೂ ನೋವು ಹೋಗಲಿಲ್ಲ. ಆಮೇಲೆ ಕಾಲಾಗ 2 ಆನಿತ್ತು ನನಗೆ. ಅದು ಅಲ್ಲಿ ಅವಾಗಲೇ ಓದ್ತೀವಿ 4 ವರ್ಷದ ಮುಂಚೆನೇ ನನಗೆ ಆನೆ ಏನೂ ಇಲ್ಲ. ಅದು ಓದ್ತು ಇಂಬಡಿ ನೋವು ಕಡಿಮೆ. ಅದು ತೆಳಗಾಗಿದ್ದು ನಾನು ಬಿಟ್ಟು. ಮತ್ತು ನಾನು ಭಾಳ ವೇಟ್ ಜಾಸ್ತಿಯಾಗಿ 93 kg ಇದ್ದೆ ನನಗೆ 1 ವರ್ಷವರೆ ಮುಂದೆ. ಇವಾಗ ಒಂದಿಟ್ಟು ಮತ್ತು ಈಗ ನೋಡಿ 1.5 ತಿಂಗಳಿಗೆ ಈಗ 3 kg ವೇಟ್ ಕಡಿಮೆ ಆಗಿದ್ದೀನಿ. ಮತ್ತೆ 3 kg ವೇಟ್ ಕಡಿಮೆ ಲಾಸ್ ಆಗೈತಿ. ಪರವಾಗಿಲ್ಲ. ಏನು ಟ್ರೀಟ್ಮೆಂಟ್ ಅಂದ್ರೆ ಇದು ಏನೋ ಅವ್ರು ಯಾರು ಏನು ಮಾತಾಡ್ತಾರೆ ಅದು ಗೊತ್ತಿಲ್ಲ ನನಗೆ. ನನಗೆ ಮಾತ್ರ ನನ್ನ ಆರೋಗ್ಯ ಮತ್ತೆ ಚೆನ್ನಾಗೈತಿ. ನಮ್ಮ ಮನೆಯವ್ರು, ನಮ್ಮ ಫ್ಯಾಮಿಲಿ ಚೆನ್ನಾಗಿರಲಿ ಅನ್ನೋದಕ್ಕೋಸ್ಕರ. ಈಗ ನಮ್ಮ ಮಗ ಬರಲಿಲ್ಲ, ನಮ್ಮ ಮನೆಯವ್ರು ಬರಲಿಲ್ಲ. ಅವ್ರು ಇಲ್ಲೇ ಹತ್ರ ಇದ್ದಾಗ ಒಂದಿನ ಕರೆದ್ರು ಬರಲಿಲ್ಲ. ಅವರು ಮನೆಗಿದ್ರೆ ಅವರು ಒಂದು 2 ಹೊತ್ತಾರಾಗಲಿ 1 ಹೊತ್ತಾರಾಗಲಿ ತಗೊಂತಾರಲ್ಲ ಅನ್ನೋದೊಂದು ಉದ್ದೇಶದಿಂದ ನಾನು ಇದು ಬೇಕಂತ ನನಗೆ 5 ವರ್ಷ 6 ವರ್ಷದ ಕನಸು ಇವತ್ತು ನೆನಸಾಗೈತಿ. ನನಗೆ ತುಂಬ ಖುಷಿ ಆಗೈತಿ ನನ್ನ ಮನೆಗೆ ಬಂದಿರೋದು. ಇದು ಖುಷಿ ಆಗ್ತಾ ಇದೆ, ಫುಲ್ ಖುಷಿ ಆಗೈತಿ. ಅಂದ್ರೆ ಈಗ ನಿಮ್ಮ ಮಗ ಬರೋಕ್ಕಾಗ್ತಿಲ್ಲ, ಅಪ್ಪ ನಿಮ್ಮ ಯಜಮಾನ್ರು ಬರೋಕ್ಕಾಗ್ತಾ ಇಲ್ಲ. ತಗೊಂಡಿದ್ದೆ ನಮ್ಮ ಕಾಶು ತುಂಬಾ ಅಂತ ಅನಿಸ್ಲಿಲ್ವ? ಈಗ 2,25,000 ಯಾರಿಗೂ ಅದು ದುಡ್ಡಿಗಿನ್ನು ಇವು ಫಸ್ಟ್ ಆರೋಗ್ಯ ಮುಖ್ಯ ಅಲ್ಲ. ಇವರು ನನ್ನ ಮಗ ನಮ್ಮ ಮನೆಯವರು ದುಡಿತಾರಂದ್ರೆ ಅದೇನು ಇಷ್ಟಂತ ಹೇಳಂಗಲ್ಲ. ಎಷ್ಟೋ ಏನೋ ಹೊರಗೆಲ್ಲ ಹೋಗಿ ಭಾಳ ದುಡ್ಡುಗಳು ಖರ್ಚು ವೆಚ್ಚ ಮಾಡ್ಕೊಂಡು ಮೊದಲು ಮಾಡ್ಕೊಂಡಿದ್ರು. ದುಡ್ಡು ಆರೋಗ್ಯ ಚೆನ್ನಾಗಿರೋದಲ್ಲ ಅಂತೇಳಿ ನಾನು ಭಾಳ ಮನಸ್ಸು ಮಾಡಿ ಅವ್ರಿಬ್ರಿಗೋಸ್ಕರ ನಾನು ತಗೋಬೇಕು ಅನ್ನೋದೊಂದು ಉದ್ದೇಶದಿಂದ. ಎಲ್ಲರೂ ಚೆನ್ನಾಗಿರ್ತಾವಲ್ಲ, ನಾವಿಬ್ಬರೇ ಹೋಗಿ ಆರೋಗ್ಯ ಚೆನ್ನಾಗಿ ನೋಡ್ಕೊಂಡ್ರೆ ಅವ್ರು ನೋಡೋರು ಯಾರು ಅನ್ನೋದೊಂದು ಉದ್ದೇಶದಿಂದ ನನಗೆ ಅದು ಮನೆಗೆ ಬೇಕಂತೇಳಿ ನಾನು ತರಿಸ್ಕೊಂಡೆ. ಆದರೆ ಈ ಸರಿ ನಮ್ಮ ಮನೆಯಾಗ ನಮ್ಮ ಮಗ ಆಗಲಿ ಯಾರಾಗಲಿ ಮಗಳಾಗಲಿ ಮನ್ಸು ಮಾಡಿದ್ರಲ್ಲ, ನನಗೆ ಅದು ಭಾಳ ಒಂದು ಎಷ್ಟು ಕೋಟಿ ಕೊಟ್ಟರು ಸಾಲದು. ಆಮೇಲೆ ಅಲ್ಲಿಗೆ ಬರೋದು ನನಗೆ ಈಗ ಬಿಡೋದನ್ನು ಬೇಜಾರಾಗೈತಿ. ನಾವು ಡೈಲಿ ಅಲ್ಲಿಗೆ ಬಂದು ಟ್ರೀಟ್ಮೆಂಟ್ ತಗೊಂಡ್ರೆ ನನಗಿನ್ನೂ ಉತ್ತಮ. ಎಷ್ಟೊತ್ತನ ಕುತ್ಕೊಳ್ಳಿ ಬರ್ತಾ ಇದ್ರಿ ನೀವು, ನಿಮ್ಮ ಸೊಸೆ ಮಕ್ಕಳಿಗೋಸ್ಕರ ನೀವು ತಗೊಂಡಿದ್ದು. ಅದೇ ರೀತಿ ತುಂಬಾ ಜನ ಕರೆಂಟ್ ಟ್ರೀಟ್ಮೆಂಟ್, ಇದು ರಕ್ತ ಸುಡುತ್ತೆ ಅಂತಾರೆ. ನಿಮ್ಗೆ ಯಾವ ಥರ, ನೀವು ಸರಾಕೆರೆ ಬಂದಿದ್ದೀರಾ, ಥೆರಪಿ ತಗೊಂಡಿದ್ರೆ ನಿಮ್ಗೆ ಯಾವ ಥರ ಆಗುತ್ತಾ? ಇದು ಕರೆಂಟಿಂದು ಅಂದರೆ ಕರೆಂಟು ಅದು ಯಾವ್ದಕ್ಕೋಸ್ಕರ ಅದು ಕರೆಂಟ್ ಬೇಕನ್ನೋದು ಅವ್ರ ಜನಗಳಿಗೆ ಗೊತ್ತಿರಲ್ಲ. ಈಗ ನಾವಂದ್ರೆ ಭಾಳ ದಿನದಿಂದ ನಮಗೆ ಫಸ್ಟ್ 1 ವಾರ 10 ದಿವಸ ನಾವು ಹಂಗೆ ಮಾಡಿದ್ವಿ ಮೊದಲು ಬರ್ಬೇಕಾರೆ. ನಮಗೆ ಅದೇನು ಕರೆಂಟಿಂದನೇನು ಅದೇನು ಮೋಳ್ ಪುಡಿ ಹಾಕವು, ಕೋಲ್ ಸುಡ್ತೈತಿ, ಈ ಕರೆಂಟಿಂದ ಈಟು ಮೊದಲೇ ನಾವು ಈಟು ಮೈಯರು ಅಂತ ಜನ ಭಾಳ ಮಾತಾಡ್ತಾರೆ. ಭಾರಿ ನೋಗ್ತಾರೆ. ಏನು ಹಚ್ಕೊಂಡು ಸಾಯ್ತಾಳವಿಕೆ ಏನೋ ಎಲ್ಲಿಗಾರು ಹೋದ್ರೆ ಹತ್ಕೊಂಡು ಅಂತಾರೆ. ಅವ್ರು ಏನೋ ಸಾವಿರ ಮಾತಾಡಿದ್ರು ಅವ್ರ ಆರೋಗ್ಯ ಅವ್ರು ಅದ್ರ ತಗೊಂಡು ಅದನ್ನು ಗುಣಪಡಿಸ್ಕೊಂಡಾಗ ಅದ್ರದ್ದು ಏನು ಅನ್ನೋದು ಗೊತ್ತಾಗಿರ್ತದೆ ಜನಗಳಿಗೆ. ಸುಮ್ಮನೆ ಮಾತಾಡೋದಲ್ಲದು. ಇದ್ರ ಟ್ರೀಟ್ಮೆಂಟ್ ತಗೊಂಡು ಅದನ್ನು ನೋವನ್ನ ಅನುಭವಿಸ್ತೀರಿಗೆ, ಅದು ನೋವು ಕಡಿಮೆ ಆಗಿಂದ ಅವ್ರಿಗೆ ಏನು ಅನ್ನೋದು ಗೊತ್ತಾಗತ್ತೆ. ನಾನು ಇವತ್ತು ಎಷ್ಟು ಜನ ಅಪ್ಪ ಅಮ್ಮಂದಿರಿಗೆ ನಾನು ಅಲ್ಲಿ ಸರಾಕೆರೆನಾಗ ಹೇಳ್ತಾನೆ ಅಂದ್ರೆ ಅವ್ರೇನು ನಿಮ್ಮನ್ನೇನು ಆ ಮಕ್ಕಳೇನು ನೀವು ಯಾಕೆ ನೀವು ದುಡ್ಡೇ ಕೊಟ್ಟು ತಗೊಂಡು ಮನೆಗೆ ತಗೊಳ್ರಿ ಅಂತ ನಾವು ಹೇಳಲ್ಲ. ಅವರು ನಾವು ಅಲ್ಲಿ ಮತ್ತು ಈಗ ನಾವೇ ಒಬ್ಬರೇ ಬರ್ತೇವೆ ಫ್ಯಾಮಿಲಿ ಸಮೇತ ಹೋಗೋಕ್ಕಾಗಲ್ಲಲ್ಲ. ಆ ಉದ್ದೇಶಕ್ಕೋಸ್ಕರ ನಾವು ತಗೊಂತೀವಿ. ಇದು ಕರೆಂಟಿಂದ ಅಂತೇನು ಅಲ್ಲಿದು ಏನು ಸೂರ್ಯನ ಕಿರಣ ಎಷ್ಟು ನಮಗೆ ವಿಟಮಿನ್ ಡಿ ಕೊಡ್ಬೇಕು ಅಷ್ಟು ಕೊಡ್ತತಿ. ಅದರಿಂದ ದೇಹ ಎಲ್ಲ ಇದಾಗುತ್ತತಿ ಅನ್ನೋದು ನಿಮಗೆ ಭಾಳ ದಿನದನ್ನು ಅದನ್ನ ಹೇಳ್ತಾ ಇದಾರೆ. ನನಗೆ ಅದು ತಲೆ ಭಾಳ ಒಕ್ಕಂದಿತ್ತು. ನಾವು ಮನೆಗೆ ಒಂದು ಒಯ್ಬೇಕು ಅವ್ರಿನ್ನೇನು ಇಬ್ಬರು ಎಲ್ಲಿ ಹೋಗಾರಲ್ಲ, ಏಟಾರ ಕೆಲಸ ಮಾಡ್ತಾರೆ. ಏನನ್ನ ತಗೋಬೇಕು ಮಾಡೋಕಂದ್ರೆ ಅವ್ರಿಗೆ ಕೂತಿಗೆ ಬರ್ತಿ ಕೆಲಸ ಮಾಡ್ತಾರೆ, ದುಡಿತಾರೆ. ದುಡಿಯೋಕೆ ಏನು ಮಾಡೋದು, ಏಟು ದುಡ್ಡು ತನಗೆ ಗೊತ್ತಿಲ್ಲ ಮಗ. ಆದರೂ ಒಂದು ಇರಲಿ ಅಂತೇಳಿ ಇದೇನು ದುಡ್ಡೇನು ದೊಡ್ಡದಲ್ಲ. ಇವತ್ತು ದುಡ್ಡು ನಾವಿದ್ರೆ ದುಡ್ಡು ದುಡಿತೇವೆ, ನಾವಿಲ್ಲಾಂದ್ರೆ ದುಡ್ಡು ಹೆಂಗೆ ದುಡಿಯೋಕತ್ತಿ? ಅವ್ರು ದುಡ್ದು ತಾನೇ ಇದೆಲ್ಲ ನೋವು ಎಷ್ಟು ನೋವು ಇತ್ತು ಅವನಿಗೆ ವಸ್ತಿನ. ಮೊನ್ನೆ ಈಗ 4-5 ವರ್ಷದ ಮುಂಚೆನ ಕಾಲೇ ಇರಲಿಲ್ಲ ನನ್ನ ಮಗ್ಗ. ಅವಾಗೂ ಬಾ ಅಂದ್ರೆ ಬರಲಿಲ್ಲ. ಎಲ್ಲೆಲ್ಲೋ ದೇವ್ರಿಗೆ ಅರ್ಕೆ ಕಟ್ಕೊಂಡು ಏನೇನೋ ಮಾಡಿದೆ. ಅವಾಗ ಆಟೋಮೆಟಿಕ್ ಮಿಷಿನ್ ತಗೋಣಕ್ಕೆ ಬುಕ್ ಮಾಡಿದಕ್ಕೆ ಬೇಡಮ್ಮ ನೀನು ಎಲ್ಲರೂ ಬಂಗಾರ ಮಾಡಿಸ್ಕೊಂತಾರೆ, ಬಂಗಾರ ಮಾಡಿಸ್ಕೆ ಅಂತ ಹೇಳಿ ಮಾಡಿಸ್ದೆ. ಅವನೇನು ಅನ್ಯಾಯ ಮಾಡಲಿಲ್ಲ ನನಗೆ. ನಾವು ಆವಾಗಲೇ ತಗೊಂಡದ್ದು ನನ್ನ ಮಗ ಕಾಲು ನೋವು ಕಡಿಮೆ ಆಕತ್ತಲ್ಲ ಅಂತಂದೊಂದು ಎಲ್ಲ ದೇವ್ರ ಹತ್ರ ಹೋಗಿ
ಎಲ್ಲೆಲ್ಲೋ ಅಡಿಕೆ ಕಟ್ಕೊಂಡು ಬಾಂಬೆಗೆಲ್ಲ ಹೋಗಿ ಬಂತು ಅವ್ನ ರಿಪೋರ್ಟು. ಅಮ್ಮ ಹಂಗಾಗಿ ಈಗ ಮನೆಗಿದ್ರೆ ತಗೊಂತತ್ತಲ್ಲ ಅಂತ ಅವ್ರಿಗೆ ಇಬ್ಬರಿಗೆ ಇವ್ನಿಗೊಂದು ಸ್ವಲ್ಪ ಅದ, ನಮ್ಮ ಮನೇಲಿ ಭಾರಿ ಏನಿದಾವೆ ಕಾಲ. ಇವಾಗೂ ಕೂಡ ನಿಮಗೆ ನೀ ರಿಪ್ಲೇಸ್ಮೆಂಟ್ ಹೇಳಿದ್ರಲ್ವ ಅಮೌಂಟ್ ಎಷ್ಟು ಹೇಳಿದ್ರು ಹಾಸ್ಪಿಟ್ಲಲ್ಲಿ? ಎಲ್ಲಿ ಮಂಡಿ ಚಿಪ್ಪು ಚೇಂಜ್ ಮಾಡಬೇಕು ಅಂತ ಹೇಳಿದ್ರಲ್ವ? ಮಂಡಿ ಚಿಕ್ತು ಅದನ್ನ ಅಯ್ಯೋ ಅದಕ್ಕಂದು ಭಾಳ ಅಮೌಂಟ್ ಕಟ್ಟಕ್ಕಾಗಿತ್ತು. ಇಷ್ಟೆಲ್ಲ ಕತ್ತು ಇಷ್ಟೇ ಕತ್ತದು, ಅದು ಭಾಳ ಅಮೌಂಟ್ ಆಗೋದು. ಎಷ್ಟು ಹೇಳಿದ್ರು? ಅವರು 1,80,000 2 ಲಕ್ಷದ ಆಕತಿ ಅಂತ ಹೇಳಿದ್ರು. ಮಂಡಿ ಚಿಪ್ ತೆಗೆದು ಮಂಡಿ ಚಿಪ್ ಹಾಕಕ್ಕೆ ಒಬ್ಬರು 3 ಲಕ್ಷ ಆಕತಿ ಅಂದರು. ನಮ್ಮ ಮನೆಯವ್ರು ಹೋಟ್ಲಿಗೆ ಹೋಗ್ತಾರಲ್ಲ ಅಯ್ಯಮ್ಮ ಮಾಡಿಸ್ಕೊಂಡತಿ, ಅವ್ರವು ಮಕ್ಕಳು ಕಾರ್ಡದ್ದು ಅವ್ರು ಹೆಂಗೆ ಮಾಡಿಸ್ಕೊಂಡ್ರು. ನಾವು ಪ್ರೈವೇಟ್ ಮಾಡಿಸ್ಕೋಬೇಕಂದ್ರೆ ಏಟ್ ಹಾಕೋದು ದುಡ್ಡು. ನಮಗೊಂದು 3 ಲಕ್ಷ ಆದ್ರೆ ಆತೆ, 1.5 ಲಕ್ಷ ಆದ್ರೆ ಆತೆಯ. ಇದೀಗ ಅದೆಲ್ಲ ನೀರಿಂದು ತಗೊಂಡ್ರೆ ಇನ್ನೂ ಆರೋಗ್ಯ ಕತ್ತಲ್ಲ ಅನ್ನೋದು ನಾನು ದೇವರಲ್ಲಿ ಅದೇ ಕೇಳ್ಕೊಂತದನ್ನು ಅದನ್ನೊಂದು ಹಾಕ್ಸ್ಕೊಂಡ್ರೆ ಎಲ್ಲರೂ ಚೆನ್ನಾಗಿರ್ತಾರಲ್ಲ ಅಂತ. ಅದನ್ನ ಪಾಪಗೂ ಕೂಡ ಈ ನೀರನ್ನ ತಂದು ಕುಡಿಸ್ತಾ ಇದ್ರಲ್ಲ. ಆಮೇಲೆ ಅದು ಒಂದು ನಾವು ಪಾಪಗೆ ಹಾಲು ಕುಡಿಸ್ಬೇಕ್ರೆ ಹಾಲು ಅಷ್ಟೇ ಕುಡಿಸಿದ್ದು, ಅವ್ನಿಗೆ ಏನು ಇನ್ನೂ ಆಗ್ತಾನೆ ಇರಲಿಲ್ಲ. ದೀಪ 3 ತಿಂಗಳು ಪಾಪಗೆ ಟ್ರೀಟ್ಮೆಂಟ್ ಕೊಡ್ಬೇಕು ಅಂತದ್ರ ಕಣೆ ಭಾಳ ರಿಸಲ್ಟ್ ಹೇಳ್ತದ್ರೆ ನಾವು ನೀರು ಇಸ್ಕೊಂಬರ್ತೇವೆ ಪಾಪಗೆ ನೀರು ಹಾಕಿಬಿಡೋಣ ಅಂತಂದು ಅವತ್ತೆಲ್ಲ ಮಕ್ಳಿದ್ದು ಮನೆಗೆ ಇಸ್ಕೊಂಡು ಹೋಗ್ರಿ ಅಂತೆಲ್ಲ ಹೇಳಿದ್ರ. ನಾನು ಮತ್ತು ನಮ್ಮ ಮನೆಗೆ ಮೊಮ್ಮಗ ಐತಿ ಕೊಡ್ರಿ ಅನ್ನತ್ತಿ 1 ಲೋಟ ಕೊಟ್ರು ಅಂತೇಳಿ ತಂದು ಹಾಕಿದೆ ನೀರು. ಅದನ್ನ ಅಮ್ಮ ಎಲ್ಲಿ ಸೀತಾಕತ್ತಾನ ಅಂದ್ಲು. ನೋಡವ ಪಚ್ಚಕಲ್ಲಿ ನೀರು ಅದು ಏನಾಗಲ್ಲ, ಸುಮ್ಮನೆ ಹಾಕ್ಬಿಡೋದು, ಏನು ತೊಂದರೆ ಇಲ್ಲ, ದೇವ್ರು ಇಟ್ಟದಾಗಲಿ ಕುಡು ಸುಮ್ಮನೆ ಅಂತಂದು ಕುದಿಸ್ಲಿಲ್ಲ, ಏನಿಲ್ಲ ಅದೇ ನೀರನ್ನ ತಂದು ಕುಡಿಸಿ ಅವತ್ತಿಗೆ ಅದನ್ನೇ ಹಾಕ್ತಿರೋದು ಅವನಿಗೆ. ಮತ್ತು ಒಂದಿನಕ್ಕೆ ಹಾಕ್ರಿ, ತಿರುಗಿ ಇನ್ನೊಂದು ದಿನ ಹಾಕ್ಬೇಡ್ರಮ್ಮ ಬೇಕಾದ್ರೆ ನೀವು ಕುಡೀರಿ ಅಂದರೆ ತಿರುಗಿ ಇನ್ನೊಂದು ದಿನ ಹಾಕಲ್ಲ ಅವನಿಗೆ. ಅವತ್ತಿಂದ ಏನು ತಂದಿರ್ತಾವಲ್ಲ ಅದನ್ನ ಹಾಕ್ತಾವೆ, ಒಂದು ಸ್ವಲ್ಪ ಇದ್ರೆ ಇನ್ನೊಂದು ತೊಟ್ಟ ಹಾಕ್ತಾವೆ. ತುಂಬಾ ಶೀತ ಆಗಿತ್ತು. ಶೀತ ಅಲ್ಲ, ವಾಮಿಟ್ ಜಾಸ್ತಿ ಆಗೋದು. ಅದು ನಾವು ಬಿಡು ಅಲ್ಲಿ ಬರ್ತತನ ಬೇದಿ ಮಾಡ್ಕೊಂಡು ಅಲ್ಲಿ ಬರ್ತಾವೆ ಅದಕ್ಕೆ ಹಂಗೆ ಆಕತಿ ಅಂತೇಳಿ ಇದು ಮಾಡಿದ್ವಿ. ಈ ನೀರು ಹಾಕಿಂದ ವಾಮಿಟ್ ಕಡಿಮೆ ಆಗೈತಿ, ಫುಲ್ಲು ಆಕ್ಟಿವ್ ಆಗೋದು. ಅದೇ ಪಕ್ಕ ಟ್ರೀಟ್ಮೆಂಟ್ ಅವ್ನಿಗೆ. ಅದೇ ನನ್ನ ಮೊಮ್ಮಗಂದೇ ನನಗೆ ನೀರಿಂದ ಹೇಳ್ತಿರೋದು. ಆ ನೀರಿಂದ ನೋಡಿ ಅವ ಏನಾರು ಮಾಡಿ ಹಾಕ್ಸ್ಕಿನಮ್ಮಂತ ಅವರಿಬ್ರು ಗಂಡ ಹೆಂಡತಿ ಮನ್ಸು ಮಾಡಿದ್ದಾರೆ. ಪಾಪಗೆ ಸಿರಪ್ ಎಲ್ಲ ಹಾಕುವಾಗ ವಾಮಿಟ್ ಆಗ್ತಾ ಇತ್ತು. ವಾಟರ್ ಜೇರ್ ವಾಟರ್ ಕುಡಿಸುವಾಗ ಬೆಳಗ್ಗೆ ಎದ್ದಾಗ ಹಾಕ್ಬಿಡ್ತಾವ ಒಂದು ತೊಟ್ಟು ನೀರು, ಅದು ಹಾಕಿಂದ ಹಾಲು ಕುಡಿಸಿದ ಒಳ್ಳೆ ಚೆನ್ನಾಗಿ ಜೀರ್ಣ ಆಗ್ತದೆ ಅವ್ನಿಗೆ. ಚೆನ್ನಾಗಿ ಅನಿಸ್ತೈತಿ, ಭಾಳ ಚೆನ್ನಾಗಿ ಅನಿಸ್ತೈತಿ. ಯಾವುದು ಏನು ತೊಂದರೆ ಇಲ್ಲ. ಏನು ಯಾರು ಏನನ್ನ ಮಾತಾಡ್ಕೊಳ್ಳಿ, ಯಾರು ಏನನ್ನ ಬಿಟ್ಕೊಳ್ಳಿ, ಅಕ್ಕಿ ಏನೋ ಮಗ ಮತ್ತು ಅಂದಿ ಮಗ ದುಡಿತಾರ ಮಾಡ್ಕೊಂತಾರಂತ ಅವ್ರು ಏನಾರು ಮಾತಾಡಲಿ, ನನಗೆ ಆರೋಗ್ಯ ಮುಖ್ಯ. ನನ್ನ ಮಗ್ಗು, ನನ್ನ ಮನೆಯವ್ರಿಗೆ ಮತ್ತು ಮಗಳಿಗೆ ಹಳೆಯ ಎಲ್ಲರೂ ಚೆನ್ನಾಗಿರ್ಲಪ್ಪ ದೇವ್ರೆ ಅಂತ ನಾನು ಬೇಡ್ಕೊಂತಾನೆ. ನನಗೆ ನಮ್ಮ ತಂಗಿ ಮೇನ್ ಪಾಯಿಂಟು. ನಮ್ಮ ತಂಗಿದು ನನಗೆ 2 ವರ್ಷದ ಮುಂಚೆ ನನ್ನ ಮನೆ ಪಾಲಿಗೆ ಹೋಗ್ಬಾರ್ದಾಗಿತ್ತು, ಇಲ್ಲೇ ಕೊಡಿಸಿದ್ರೆ ಚೆನ್ನಾಗಿ. ಬಿಡ ಹುಷಾರಾಗ. ಏನು ಪ್ರಾಬ್ಲಮ್ ಇದೆ ಭಾರಿ ಅಲ್ಬಿಟ್ಟು ಬಂದ್ಬಿಟ್ವಿ ಅಲ್ಲಿ. ಯಾವಾಗಲೇ ಕೊಡಿಸಿದ್ರು ನಮ್ಮ ತಂಗಿನೂ ಚೆನ್ನಾಗಿ ಹಾಕಂತಲ್ಲ ನನಗಾತು. ಅವಳು ಅಷ್ಟು ಕಷ್ಟಪಟ್ಟು ಮಾಡಿದ್ಲಕ್ಕಿ, ದೇವ್ರಕ್ಕಿ ಕೊಡಬಾರ್ದಾಗಿತ್ತಂತದ. ಏನೋ ಸದ್ಯ ನಮ್ಮ ಪುಣ್ಯ, ಏನೋ ಇರ್ಗುರೇನು ಮಾಡಿದ ಪುಣ್ಯದಿಂದ ಚೆನ್ನಾಗಾತು. ಆಕಿಗೆ ಒಂದಿಷ್ಟು ನನಗೆ ಏನಾರು ಮಾಡಿ ಅಕ್ಕಿ ಅವ್ರ ಮನೆಗೆ ಒಂದು ಏನಾರು ಹೋಗಂಗೆ ಪರಮಾತ್ಮ ನೀನು ಕಳ್ಸಪ್ಪ ಅಂತ ಕೈ ಮುಗಿದು ಬೇಡ್ಕೊಂತ ಅದು ಒಂದೇ. ಮತ್ತು ನಮ್ಮ ಮನೆಯವ್ರಿಗೆ ಭಾರಿ ಆನಿದಾವೆ ಕಾಲ. ಅದು ಏನು ತಗೊಳಕ್ಕೂ ಹೋಗಲ್ಲ, ಯಾತದ್ದು ಏನು ಮಾಡೋಕೆ ಹೋಗಲ್ಲ. ಅದಕ್ಕಂದತ್ಲ ಮನೆಗಿದ್ರೆ ತಗೊಂತವಲ್ಲ ಅನ್ನೋದು ಒಂದು ಮಗನಿಗೂ ಕೂಡ ಪ್ರಾಬ್ಲಮ್ಸ್ ಇಬ್ಬರಿಗೆ ಕತೆ ಅಂತ ಮನ್ಸು ಮಾಡಿದೆ ಹಂಗೆ. ಅಲ್ಲ ಮಂಡಿ ನೋವು ಅವ್ರಿಗೇನು ಇದಕ್ಕೆ ಮಿಷನ್ ಮಾಡಿಸಿದ್ದೇನು 900 ಕಟ್ಟಿ ಅದು ಯಾಕೆ ಕಡಿಮೆ ಆಗಿಲ್ಲ ಅಮ್ಮ. ಈಗಲೇ ಮತ್ತೆ ಯಾಕೆ ಬಾ ಬಂದು ಅಂತ ಹೇಳ್ತೈತಲ್ಲ ಮಂಡಿ. ನಿಮಗೂ ಕಾಲು ತುಂಬ ಬಾವು ಬರ್ತಾ ಇತ್ತು ಅಂದ್ರೆ ಮೀನ್ಕಂಡಮ್ಮ, ಮೀನ್ಕೊಂಡು ನೋಡ್ರಿ ಹಿಂಗಿದ್ದು ನಾವು. ಇದು ಈ ಮಂಡಿ ಪೂರ್ತಿ ತೆಗಿಬೇಕು, ಹಿಂಗೆ ರಬ್ಬರ್ ಮರ್ಚಿದಂಗೆ ಆಗೋದು. ಹಿಂಗೆ ಈಗ ಶಿಸ್ತ ಕೂತ್ಕೊಂತಾನೆ ಕೆಳಗೆ, ಕಾಲು ಚಾಚ್ಕೋಬೇಕು, ಕುತ್ಕೋಬೇಕು. ಒಟ್ಟು ನಿಮಗೆ ಎಷ್ಟು ರಿಸಲ್ಟ್ ಬಂದಿದೆ ಒಂದು 100ರಲ್ಲಿ? ನನಗೆ 100 ಪಕ್ಕ 100% ನನಗೆ ಗ್ಯಾರಂಟಿನ. ನನಗೆ ನೋವುಗಳೆಲ್ಲ ಮತ್ತು ಏನೋ ನಾನು ಜಾಸ್ತಿ ಎಲ್ಲಿಗೇನೋ ಓಡಾಡಿದ್ರೆ ಮಾಡಿದರೆ ಮತ್ತು ನೋವು ಅದು ಮಾಮೂಲಿ ಇದ್ದಾವೆ. ಭಾರ ಐತಲ್ಲ, ಇನ್ನು ನೀವು ವೇಟ್ ಕಡಿಮೆ ಆಗ್ಬೇಕು. ನಾನು ಫಸ್ಟ್ ವೇಟ್ ಕಡಿಮೆ ಆಗೋದಕ್ಕೆ ನನಗೆ CCM 2 ತಿಂಗಳು ಥೆರಪಿ ಮಾಡಿದ್ದೀರಾ, ಅದರಲ್ಲಿ ನೀವು 3 kg ವೇಟ್ ಲಾಸ್ ಆಗಿದ್ದೀನಿ. ಇದನ್ನ ಬೆಳಗ್ಗೆ ರಾತ್ರಿ ಥೆರಪಿ ತಗೊಳ್ಳೋದು ಇನ್ನೂ ಚೆನ್ನಾಗಾಗುತ್ತೆ ಅನ್ನೋದೊಂದು ಉದ್ದೇಶಕ್ಕೆ ನನಗೆ ಅಲ್ಲೇನು 2 ಹೊತ್ತು ಇಲ್ಲಿ ಅಷ್ಟಕ್ಕಂತ ಜನದಾಗ ಎಲ್ಲಿ ಇದನ್ನು ಮಾಡೋಕ್ಕಾಗುತ್ತೆ, ಮನೆಗಿದ್ರು ತಗೋಬೋದಲ್ಲ ಅನ್ನೋದೊಂದು ಉದ್ದೇಶದಿಂದ ನಾನು ಮನೆಗೆ ತಗೊಂಡು ವೇಟ್ ಲಾಸ್ ಆದ್ರೂ ಇನ್ನೂ ಚೆನ್ನಾಗಿ ಹಾಕೋಣಲ್ಲ ಅನ್ನೋದೊಂದು. ಅಯ್ಯೋ ನಾನು ಭಾರಿ ಕೆಲಸ ಮಾಡ್ತಿದ್ದೆ ಮೊದಲು ಅಲ್ಲಿಗೆ ಹೋಗ್ಬೇಕಾರ. ಈಗ ಬಿಟ್ಟ ನನ್ನ ಮೈ ನೋವು ಮಾಡ್ಕೊಂಡು ನಾನು ಇದನ್ನು ಮಾಡ್ಕೊಂಡೆ. ಅದೇ ರೀತಿ ತುಂಬಾ ನೋವಾಗುತ್ತೆ, ಇಂಪ್ರೂವ್ಮೆಂಟ್ ಸಿಂಪ್ಟಮ್ ತುಂಬಾ ಆಯ್ತು. ನನಗೆ ಇದು ಚೇರ್ ಥೆರಪಿ ಕೊಟ್ಟರಲ್ಲ, ಅವಾಗ ಈ ಕುತ್ತಿಗೆ ಹಿಂಗೆ ತಿರುಗಕ್ಕೆ ಬಂದಿಲ್ಲ. ನನ್ನ ಸೊಸೆಗೆ ಹೇಳಿದ್ದು ನಾನು, ಸುಷ್ಮಾ ನನಗೆ ಇವತ್ತು ಭಾರಿ ನೋವಾಗೈತೆ, ನಾನು ಏನು ಕೆಲಸ ಮಾಡಲ್ಲ, ನೀನೇ ಮಾಡ್ಕೊಳ್ಳವ ಅಂತ ಹೇಳಿದೆ. ಫುಲ್ಲು ಪೂರ್ತಿ ಕತ್ತಿಂಗೆ ತಗೊಬರಕ್ಕೊಂದು ತಿರುಗಿ ಇನ್ನೊಂದು ದಿನಕ್ಕೆ 4-5 ದಿವಸನ ಸಿಗ್ತದೆ ಚೇರ್ ಥೆರಪಿ. ಚೆನ್ನಾಗಾಯ್ತು ನನಗೆ. ಇವೆಲ್ಲ ಮಂಡಿ ಅದು ಚೇರ್ ಥೆರಪಿ ಸಿಕ್ಕಿಂದೇ ಇದು ಬಾವು ಕಡಿಮೆಗಿದ್ದು ಮೀನು ಕಂಡದಲ್ಲ ನನಗೆ. ಅದ್ರಾಗ ಅದಕ್ಕೆ ನಾನು ಈ CCM ಬೆಡ್ ಚೇರ್ ಥೆರಪಿದೆ ನನಗೆ ಫುಲ್ಲು ಪಕ್ಕ ರಿಸಲ್ಟ್. ಚೇರ್ ಥೆರಪಿ ಇದೆ, ಬಾವೆಲ್ಲ ಕಡಿಮೆ ಆಯ್ತು. ಆಮೇಲೆ ಯೂರಿನಿಂಗ್ ಜಾಸ್ತಿ ಹೋಯ್ತು ನನಗೆ. ಅದ್ರಾಗ CCM ಬೆಡ್ 5 ದಿವಸ, ಅದೊಂದು 5 ದಿವಸ ತಗೊಂಡಲ್ಲ. ಫುಲ್ ಯೂರಿನಿಂಗ್ ಅಂದ್ರೆ ಹೇಳ್ಬಾರ್ದು ನನಗೆ. 5 ನಿಮಿಷಕ್ಕೆ 10 ನಿಮಿಷಕ್ಕೆ ಅದಾಗ ನಮ್ಮ ಮಗಳೇ ಗೊತ್ತಾಗಿದ್ದು ನನಗೆ. ನಮ್ಮ ಭಾವ ತೀರ್ಕೊಂಡಾರ ಅಂತೇಳಿ ಕನ್ನಂಕೋವಿ ಅಂತ ಹೋಗಿದ್ವಿ.
ನನಗೆ ಯಾವಾಗ ಕಾರ್ ನಿಲ್ಸಿರೋ ಯಾವಾಗ ನಾನು ಇದಕ್ಕೆ ಹೋಯ್ದೇನೋ ಅನ್ನಂಗಾಗಿರೋದು ಅವತ್ತೇ ನನಗೆ ಅದು ಸತ್ಯ ಏನು ಅನ್ನೋದು ಗೊತ್ತಾಗಿತ್ತು. ಆವಾಗಲಿಂದ ನನಗೆ ವೆಯ್ಟ್ ಲಾಸ್ ಕಡಿಮೆ ಆಗಿದ್ದನ್ನು ನನಗೆ ಅವಾಗ ಇದಾಗಿತ್ತು. ಅವಾಗಿಂದನೇ ಒಟ್ಟು ಯೂರಿನಲ್ಲಿ ಎಲ್ಲ ಕೆಟ್ಟಾಂಶ ಎಲ್ಲ ಕೆಟ್ಟಾಂಶ ಹೋಗುತ್ತೆ ಅಂತ ನನಗೆ ಅವಾಗ ಗೊತ್ತಾಗಿತ್ತು. ಹೊಸ ಅಪ್ಪ ಅಮ್ಮಂದ್ರೆ ಎದುರ್ಕೊಳ್ತಾರೆ, ಏನಾದ್ರು ನೋವು ಆದ ತಕ್ಷಣ ಬಿಟ್ಬಿಡ್ತಾರೆ, ಅವ್ರಿಗೆ ಏನು ಹೇಳ್ತೀರಾ ನೀವು? ಎದ್ರಕಂದು ಬಿಡಬಾರ್ದಮ್ಮ. ಈಗ ಒಂದಿನ ಬಿಟ್ವಿ ಒಂದಿನ ಬಂದ್ವಿ ಅಂದ್ರೆ ಅದು ನೋವು ಆಗೇ ಆಕತಿ. ಕಂಪಲ್ಸರಿ ಒಂದು 40 ದಿವಸ ಆಗಲಿ ಒಂದು 20 ದಿವಸ ಆಗಲಿ ಅವ್ರು ಬಂದ್ಕಂತ ಹೋಗ್ಯಂತಿದ್ರು ಅಂದ್ರೆ ಬಂದು ಒಂದು ವಾರದಾಗ ಅವ್ರಿಗೆ ನೋವುನಂತ ಗೊತ್ತಾಕತಿ ಏನಂತ. ಅದು ನೋವು ಹತ್ತಿಗೆ ಅಂತ ಬಿಡಬಾರ್ದು. ಅದು ನೋವು ಆಗಿಂದ ಅದು ಕಡಿಮೆ ಆಗತ್ತೆ ಅನ್ನೋಂತಲೇ ಧೈರ್ಯದ ಮೇಲೆ ನಂಬಿಕೆ ಮೇಲೆ ಬರೋದು ಕಲಿಬೇಕು ಅಷ್ಟೇ. ಅಷ್ಟು ಬಿಟ್ರೆ ಏನಿಲ್ಲ. ಆಮೇಲೆ ಕೊನೆಯದಾಗಿ ಎಲ್ಲ ಅಪ್ಪ ಅಮ್ಮಂದ್ರಿಗೂ ಅಮ್ಮ, ಇವಾಗ ತುಂಬಾ ಜನ ಅಪ್ಪ ಅಮ್ಮ ಅಂದ್ರೆ ಆನ್ಲೈನಲ್ಲಿ ಕಡಿಮೆ ಅಂತ ಹೇಳ್ತಾರೆ. ಯಾಕೆ ನೀವು ಆನ್ಲೈನಿಗೆ ಹೋಗ್ಲಿಲ್ಲ? ಆನ್ಲೈನ್ಗೆ ಯಾಕೆ ಹೋಗಲಿಲ್ಲ ಅಂದರೆ ಆನ್ಲೈನಿಗೆ ಈಗ ಒಂದು ಸೀರೆ ಬುಕ್ ಮಾಡ್ತೇವೆ ಅಂತ ತಿಳ್ಕ. ಆನ್ಲೈನಿಗೆ ಮೊಬೈಲ್ಗಳು ಬಂದು ಎಲ್ಲ ಇದಾಗಿದ್ದಾವೆ. ಈಗ ನಾವು ಏನೋ ಆತಂದ್ರೆ ಒಂದು ಅಂಗಡಿಯಾಗ ಅದನ್ನು ಮಾಲ್ ತಂದ್ರೆ ನಮ್ಗೆ ಹಿಂಗೆ ಆಗೈತಪ್ಪ ಅಂತಂದ್ರೆ ಅವ್ರು ಏನಾರ ಮಾಡಿ ಕಿರಿಕಿರಿ ಮಾಡ್ತಾರೆ, ಏನೋ ಮಾಡ್ತಾರೆ. ಈಗ ಆನ್ಲೈನಾಗ ನಾನು ಈ ಮ್ಯಾಟ್ ಬುಕ್ ಮಾಡ್ತಾನೆ, ಸ್ಟೀಮ್ ಬುಕ್ ಮಾಡ್ತಾನೆ, ಅದನ್ನು ಬುಕ್ ಮಾಡ್ತಾನೆ ಅಂದ್ರೆ ನಮಗೆ ಸರ್ವಿಸ್ ಯಾರು ಮಾಡ್ತಾರೆ? ಸರ್ವಿಸ್ಗೆ ಯಾರನ್ನ ಕರೆಯೋದು ನಾವು? ಈಗ ಒಂದು ಏನಾತಂದ್ರೂ ನೀವು ಹೋಗ್ರಪ್ಪ ಅಂತಂದ್ರೆ ನೀವೇ ಬರ್ತೀರಿ, ಅವರೇ ಬರ್ತಾರೆ, ಸರ್ರೇ ಬಂದು ಮಾಡಿಕೊಡ್ತಾರೆ. ಅವ್ರು ಯಾರು ಬರ್ತಾರೆ? ಆನ್ಲೈನಿಗೆ ಕೊಡ್ತಾರೆ, ಅವ್ರು ಮೊಬೈಲ್ ಸ್ವಿಚ್ ಸಿಮ್ ಇನ್ನೊಂದು ಕಾರ್ ಚೇಂಜ್ ಮಾಡ್ಕೊಂಡು ಹೋಗ್ತಾರೆ. ಅವ್ರು ನಾವು ರಿಂಗ್ ಮಾಡಿದ್ರು ಅವ್ರು ರಿಂಗ್ ಈಗ ನೋಡಿ ನಮ್ದು ಒಂದು ಇದನ್ನು ತಂದಿವಿ ಎದ್ದು ವಾಷಿಂಗ್ ಮಿಷಿನ್. ಅದು ಅವತ್ತೇನಾಗೈತಿ ಅಂತಂದು ನಾನು ಸೊಸೆ ಹುಡುಕ್ಯಾಡಿ ಫೋನ್ ಮಾಡಿದ್ರು, ಅವ್ರು ರಿಂಗ್ ಮಾಡಿದ್ರು, ರಿಂಗ್ ಹಾಕತ್ತಿ ರಿಸೀವ್ ಮಾಡಲ್ಲ ಅವರು. ಅವ್ರು ಪಕ್ಕ ಇರಲ್ಲಲ್ಲ, ಅಂಗಡಿಯಾಗ ತಂದವಿ ಆದರೂ ಅವರು ರಿಸೀವ್ ಮಾಡಲಿಲ್ಲಲ್ಲ. ಮತ್ತು ಇದು ಏನನ್ನ ಸರ್ವಿಸ್ ಅದು ಆನ್ಲೈನಿಗೆ ಬುಕ್ ಮಾಡಿ ತರಿಸ್ಕೋಬೋದು ಬಿಡು, ಸಿಗ್ತೈತಿ, ಕಡಿಮೆಗೆ ಸಿಗ್ತೈತಿ. ಅವ್ರು ಸರ್ವಿಸ್ ಬಂದು ಮಾಡಲ್ಲಲ್ಲಮ್ಮ, ಕೆಟ್ಟೋದ್ರೆ ಹೋಗ್ತದು, ರಿಸಲ್ಟ್ ಸಿಗಲ್ಲ. ಪಕ್ಕ ರಿಸಲ್ಟ್ ಮಾತ್ರ ಸಿಗಲ್ಲ. ನಾನು ಯಾರಿಗೆ ಹೇಳಂದ್ರೆ ನಾನು ಅದನ್ನೇ ಹೇಳ್ತಾನೆ. ನಾನು ಅವತ್ತು ಒಂದಿನ ಹಿಂಗೆ ಹೇಳಿದ್ದೆ ಅದನ್ನ. ಆನ್ಲೈನಿಗೆ ಬುಕ್ ಮಾಡಿದ್ದು ರಿಸಲ್ಟ್ ಸಿಗಲ್ಲ ಅದ್ರಾಗ. ಅವರು ಏನೋ ಒಂದು ಮಾಡಿ ಅದು ನೋಡಿ ತೋರಿಸಿದ್ರಲ್ಲ ಎಲ್ಲ ಅದರಿಂದನೇ ಕಂಪ್ನಿಯಿಂದನೇ ಇದಾಗಿರೋದು ಅಂತೇಳಿ ರಿಸಲ್ಟ್ ಸಿಗಲ್ಲ ಅದ್ರಾಗ. ಆಮೇಲೆ ಆನ್ಲೈನಿಗೆ ಯಾವ ಕಾರಣಕ್ಕೂ ಬುಕ್ ಮಾಡಿ ತಗೊಳ್ಳೇಬಾರ್ದು ಏನಾಗಲಿ. ಅವು ಸರಿ ಇರಲ್ಲ. ನಾವು ಒಂದೇ ಮಾಡಿರ್ತಾವೆ ಅದೇ ಒಂದು ಏನಾಗಿರ್ತೈತಿ. ಆನ್ಲೈನಿಗಿಂತ ಇದು ಪಕ್ಕ ಅಲ್ಲಮ್ಮ. 2 ತಿಂಗಳು 3 ತಿಂಗಳು 6 ವರ್ಷ 3 ವರ್ಷದಿಂದ ಟ್ರೀಟ್ಮೆಂಟ್ ತಗೊಂಡಿದ್ದು ಮನೆಗೆ ತರೋದಿದ್ದು ಪಕ್ಕನ, ಆನ್ಲೈನಿಗೆ ಹೋಗಿ ಬುಕ್ ಮಾಡ್ಕೊಂಡು ತಗೋಣ ಪಕ್ಕನ, ಇದೇ ಪಕ್ಕ ತಾನೆ. ಆನ್ಲೈನ್ ಬುಕ್ ಮಾಡಬಾರ್ದು. ಥ್ಯಾಂಕ್ ಯು. ಕೊನೆಯದಾಗಿ ನೀವು ಸರಾಸರಿ ಎಲ್ಲ ಅಪ್ಪ ಅಮ್ಮಂದ್ರು ತುಂಬ ಜನ ನಿಮ್ಮ ವಿಡಿಯೋ ನೋಡ್ತಿರ್ತಾರೆ, ಅಪ್ಪ ಅಮ್ಮಂದ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತಾನೆ ಅಂದರೆ, ವಯಸ್ಸಿದ್ದಾಗ ಎಲ್ಲರೂ ಅಪ್ಪ ಅಮ್ಮ ಅಂತಾರೆ, ಎಲ್ಲರೂ ಇದು ಮಾಡ್ತಾರೆ. ಆಮೇಲೆ ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೇಕು, ನಮ್ಮ ಆರೋಗ್ಯ ನಾವು ನೋಡ್ಕೋಬೇಕಂದ್ರೆ ಈಗ ಬೇಕಾಬಿಟ್ಟು ದುಡ್ಡು ಖರ್ಚು ಮಾಡೋದಕ್ಕಂತ ಇದಕ್ಕೆ 1-2 ರೂಪಾಯಿ 100 ಆಗಲಿ 1000 ಆಗಲಿ ದುಡ್ಡು ಗಿಟ್ಕೊಂಡು ತಗೊಂಡು ಈಗ ಮಗ ಸೊಸೆ ಎಲ್ಲರೂ ಚೆನ್ನಾಗಿರ್ಬೇಕು. ನಾವು ಮೂಲಿ ಕುಂತಾಗ ಅಯ್ಯೋ ಇದ್ರದ್ದೇನು ಲೋಟಕ್ಕೆ ಅದ್ರದ್ದೇನು ಲೋಟಕ್ಕೆ ಅಂತ ಅನಿಸ್ಕೋಬಾರ್ದು. ಅವರೆಲ್ಲರೂ ಬಂದು ಥೆರಪಿ ತಗೊಳ್ಳಿ. ಅವ್ರೇನು ನಿಮ್ಗೇನು ದುಡ್ಡು ಕೊಟ್ಟು ತಗೊಂಡೋಗ್ರಿ ಏನಲ್ಲ. ಅಲ್ಲಿರೋ ಮಕ್ಕಳು ಸರಕೇರಿನಾಗ ಡೈಲಿ ಹೋಗ್ಬೇಕು, ತಗೋಬೇಕು, ಒಳ್ಳೆ ಚೆನ್ನಾಗಿ ಆಕತ್ತೆ. ಅವ್ರಿಗೇನು ಮೋಳಿ ಸುಡಲ್ಲ, ರಕ್ತ ಇದಾಗಲ್ಲ, ಯಾತದ್ದು ಏನಾಗಲ್ಲ. ಅವ್ರ ಆರೋಗ್ಯ ಅವ್ರು ನೋಡ್ಕೋಬೇಕಂದ್ರೆ ಡೈಲಿ ಥೆರಪಿ ತಗೋಬೋದು. ಇದ್ದವ್ರು ಮನೆಗೆ ತಗೊಂಡು ಥೆರಪಿ ತಗೊಂಡ್ರೂ ಒಳ್ಳೆಯದು. ಮೋಳಿ ಪಾಳಿ ಸುಡ್ತೈತೆ ಅನ್ನೋದು ಅದೆಲ್ಲ ಯಾರು ಇದನ್ನ ಇಟ್ಕೊಳ್ಳೇಬಾರ್ದು. ಭಯ ಅಂತೂ ಇಲ್ಲಿದ್ರಾಗ ಪಕ್ಕಾ ಟ್ರೀಟ್ಮೆಂಟು. ಇವಾಗ ಯಾವ್ದು ಬೆಸ್ಟ್? ನೀವು ಕೂಡ ಸರಾಸರಿ ಬಂದಿಲ್ಲಲ್ವಾ? ನಿಮ್ಮ ಅನುಭವನ ಏನು ಸಿಸ್ಟರ್? ನಿನಗೇನಾಗ್ತು ಏನಾಗಿತ್ತು ಯಾಕೆ ತಗೊಳ್ಬೋದು, ಏನೆಲ್ಲ ಚೇಂಜಸ್ ಆಯಿತು ಅಂತ ಹೇಳಿ. ಒಂದು ಸ್ವಲ್ಪ ಇಲ್ಲಿ ಮೆಟ್ಲು ಓಡ್ಬೇಕಾದ್ರೆ ಸ್ವಲ್ಪ ಬಡ್ಸ್ಕೊಂಬಿಟ್ಟಿದ್ದೆ. ಟೆರಸ್ ಮೇಲೆ ಹೋಗ್ಬೇಕಾದ್ರೆ ಕುತ್ಕೊಂಡು ಎದ್ದೇಳಕ್ಕಾಗ್ತಿದ್ದಿಲ್ಲ. ಈ ವಯಸ್ಸಿಗೆ ಏನಪ್ಪ ಹೆಂಗಾಗ್ಬಿಡ್ತಲ್ಲ ಅನ್ಕೊಂಬಿಟ್ಟೆ. ಮತ್ತೆ ಡಾಕ್ಟ್ರ್ ಹತ್ರ ತೋರಿಸಿದೆ, ಕಡಿಮೆ ಆಗಲಿಲ್ಲ. ಮತ್ತು ಸರಕೇರಿಗೆ ಹೋಗೋಣ ಬಾ ಅಂತ ಅಮ್ಮ ಕರೀತಿದ್ದೆ. ಬಂದೆ, ಸ್ವಲ್ಪ ಕಡಿಮೆ ಆಗೈತಿ. ಕಡಿಮೆ ಆಗಿದೆ. ಕಡಿಮೆ ಆಗೈತಿ. ನಿಮಗೆ ಓಡಾಡೋದಕ್ಕೆ ಆಗ್ತಾ ಇಲ್ಲ, ತುಂಬ ಪೇನ್ ತೋರಿಸಿದ್ರಿ? ಅಕ್ಕ, ಕಡಿಮೆನೇ ಆಗಲಿಲ್ಲ. ಬರೀ ಗುಳ್ಗಿ ನುಂಗಿ ಎಲ್ಲ ಕಡಿಮೆ ಇದಾಗಲಿಲ್ಲ. ಈಗ ಕಡಿಮೆ ಆಗೈತೆ. ಮತ್ತೆ ಬೇರೆ ಏನು ಪ್ರಾಬ್ಲಮ್ ಚೇಂಜಸ್ ಆಗಿದೆ? ಮತ್ತೆ ಪೀರಿಯಡ್ಸ್ ಹಿಂದೆ ಮುಂದೆ ಆಗ್ತೈತಿ. ಈಗ 2 ತಿಂಗಳು ಕರೆಕ್ಟ್ ಆಗೈತಿ. 3 months ನಿಮಗೆ ಕರೆಕ್ಟ್ ಆಗಿದೆ. ಖುಷಿ ಆಗ್ತಿದೆ. ಖುಷಿ ಆಗತ್ತಕ್ಕ. ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ ಅಪ್ಪ ಅಮ್ಮ? ಎಲ್ಲರೂ ಸರಕಾರಿಗೆ ಹೋಗ್ರಿ, ಟ್ರೀಟ್ಮೆಂಟ್ ತಗೊಳ್ರಿ. ನಮಗೆ ಬರೋಕ್ಕೆ ಟೈಮಿಂಗ್ಸ್ ಆಗಲಿಲ್ಲ ಅಷ್ಟೇ, ಅದಕ್ಕೋಸ್ಕರ ಬಿಟ್ಟು ಅಷ್ಟು. ಈ ಥೆರಪಿಗೇನು ತೊಂದರೆ ಇಲ್ಲ, ತಗೋಬೋದು. ನೀವು 2 ದಿನದಲ್ಲಿ ನಿಮಗೆ ಏನು ಚೇಂಜಸ್ ಅನ್ನಿಸ್ತಮ್ಮ? ಸ್ವಲ್ಪ 2 ದಿನದಲ್ಲಿ ಚೆನ್ನಾಗಾಯ್ತು. ಕೊಟ್ಟದ್ದು ಒಳ್ಳೇದಾಯ್ತು. ಒಳ್ಳೇದಾಯ್ತು. ನಮ್ಮ ಮಕ್ಳಿಗೆ ಅದನ್ನೇ ಹೇಳಿದ್ದು ನಾನು, ಒಳ್ಳೆ ಚೆನ್ನಾಗೈತಿ. ನನಗೆ ಬರೋಕ್ಕೆ ಟೈಮಿಂಗ್ಸ್ ಪಿಕಪ್ ಆಗ್ತಾ ಇಲ್ಲ ಅಂತ ಹೇಳಿ ಥೆರಪಿ. ತುಂಬ ಥ್ಯಾಂಕ್ಸ್ ಅಮ್ಮ, ಯಾಕಂದ್ರೆ ತುಂಬ ಒಂದು ಒಳ್ಳೆ ವಿಷಯನ ನಮ್ಮೆಲ್ಲ ಸರಾಕಿರಪ್ಪ ಅಮ್ಮಂದಿಗೆ ತಿಳಿಸಿದ್ದಕ್ಕೆ ಧನ್ಯವಾದ. ಅಲ್ಲಿ ಮಕ್ಕಳು